ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ನಿಂಗ್ ಕಂಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ಈ ಒಂದು ವಿಡಿಯೋದಲ್ಲಿ ಒಂದು ಸೈನ್ ಅಪ್ ಆದ ತಕ್ಷಣ ನಿಮಗೆ ಒಂದು 15 ರೂಪೀಸ್ ಒಂದು ಲೂಟ್ ಅನ್ನೋದು ಬಗ್ ಟ್ರಿಕ್ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪೇಟಿಎಮ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಈ ಒಂದು ಅಪ್ಲಿಕೇಶನು, ಓಕೆನಾ. ಸೊ ಪೇಟಿಎಮ್ನಲ್ಲಿ ನೀವು ಡೈರೆಕ್ಟಾಗಿ ಅರ್ನಿಂಗ್ ಮಾಡಿದಂಥ ಒಂದು ಅಮೌಂಟ್ ಅನ್ನೋದು ಪೇಟಿಎಮ್ ವಾಲೆಟ್ಗೆ ವಿತ್ಡ್ರಾಲ್ ಮಾಡ್ಕೋಬೋದು. ವಿತಿನ್ ಸೆಕೆಂಡಲ್ಲಿ ಅಮೌಂಟ್ ಅನ್ನೋದು ರಿಸೀವ್ ಆಗುತ್ತೆ. ಸೊ ಪ್ರೂಫ್ ಬೇಕಿದ್ದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಈಗಾಗಲೇ ಪ್ರೂಫ್ ಕೂಡ ಸೆಂಡ್ ಮಾಡಿದ್ದೀನಿ. ಸೊ ಈ ಲೂಟ್ ಯಾವುದು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಟೆಲಿಗ್ರಾಮ್ನಲ್ಲಿ ಇದ್ದಿದ್ರೆ ಅಂದರೆ ನೀವು ಆ್ಯಕ್ಟಿವ್ ಆಗಿ ಇರಿ ಅಂತ ಒಂದು ಮೆಸೇಜ್ ಕೂಡ ಮಾಡಿದ್ದೆ. ಸೊ ನಿಮಗೆ ಗೊತ್ತಿರುತ್ತೆ, ಓಕೆನಾ. ಸೊ ಹಾಗಿದ್ರೆ ಮತ್ತೆ ಕೆತ್ತಡ ಲೆಸ್ಟ್ ಆದ ವಿಡಿಯೋ. ಟೆಲಿಗ್ರಾಮಿಗೆ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಮಸ್ಟ್ ಆ್ಯಂಡ್ ಶುಡ್ ಬಿ ಬಂದುಬಿಟ್ಟು ಜಾಯ್ನ್ ಆಗಿ, ಓಕೆನಾ. ಓಕೆ ಫ್ರೆಂಡ್ಸ್, ಮೊದಲಿಗೆ ಏನು ಮಾಡಿ ಅಂದರೆ ಐಸ್ಲ್ಯಾಂಡ್ ಅಪ್ಲಿಕೇಶನ್ ಅನ್ನೋದು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಡೌನ್ಲೋಡ್ ಮಾಡಿ, ಇಲ್ಲಾಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ APK ಅನ್ನೋದು ಸೆಂಡ್ ಅನ್ನೋದು ಮಾಡಿರ್ತೀನಿ, ಬಂದುಬಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಓಕೆನಾ. ಸೊ ಐಸ್ಲ್ಯಾಂಡ್ ಅನ್ನೋಂಥ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಎಕ್ಸ್ಪೆಕ್ಟ್ ಅಂತ ಒಂದು ಆಪ್ಷನ್ ಇದೆ. ಎಕ್ಸ್ಪೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ಈ ಎಕ್ಸ್ಪೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಪೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಪೆಕ್ಟ್ ಆ್ಯಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ರೌಂಡ್ ಸುತ್ತಾದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಕ್ರಿಯೇಟೆಡ್ ಸಕ್ಸಸ್ಫುಲ್ ಅಂತ. ಮತ್ತೆ ಎಕ್ಸ್ಪೆಕ್ಟ್ ಆ್ಯಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ಸೊ ಒನ್ಸ್ ಎಕ್ಸ್ಪೆಕ್ಟ್ ಆ್ಯಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ನಿಮಗೆ ಇನ್ ಕೇಸ್ ಇಲ್ಲಿ ಮೇಲ್ಗಡೆ ಐಸ್ಲ್ಯಾಂಡ್ ಅಂತ ಇದೆ ಅಲ್ವಾ, ಸೊ ಅದರಲ್ಲಿ ಈ ಒಂದು ಕ್ರೋಮೋ ಮತ್ತು ಪ್ಲೇಸ್ಟೋರ್ ಕಾಣಲಿಲ್ಲ ಅಂದರೆ, ನೋಡೋಕ್ಕೆ ನಿಮಗೆ ಸಿಗಲಿಲ್ಲ ಅಂದರೆ ಏನು ಮಾಡಿ ಅಂದರೆ, ಸೊ ಇಲ್ಲಿ ಮೇನ್ಲೈನ್ ಆಪ್ಷನ್ ಮೇಲೆ ಕ್ಲಿಕ್ ಹೊಡ್ಕೊಂಡ್ಬಿಟ್ಟು ಏನು ಮಾಡಿದೆ, ಕ್ಲೋನ್ ಅನ್ನೋದು ಮಾಡಿ. ಸೊ ಮೇನ್ಲೈನ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ, ಕ್ರೋಮ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಕ್ರೋಮಿಗೆ ಒಂದು ಸಲ ಕ್ಲಿಕ್ ಕೊಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಇದು ಕ್ಲೋನ್ ಅನ್ನೋದು ಆಗುತ್ತೆ ಗೈಸ್. ಓಕೆ ಫ್ರೆಂಡ್ಸ್, ಐಸ್ಲ್ಯಾಂಡ್ ಓಪನ್ ಮಾಡ್ಕೊಂಡ ತಕ್ಷಣ ಕ್ರೋಮ್ ಅಂತ ಇರುತ್ತೆ ಅಲ್ವಾ, ಕ್ರೋಮಿಗೆ ಒಂದು ಸಲ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಒಂದು ಎರೋ ಮಾರ್ಕ್ ಬರುತ್ತೆ, ಓಕೆನಾ. ಸೊ ಇಲ್ಲಿ ಸೈಡ್ಗೆ ಬರ್ತಾ ಇದೆ ನೋಡಿ. ಸೊ ಈ ಒಂದು ಮಾರ್ಕ್ ಅನ್ನೋದು ಏನಿದೆ ಅಲ್ವಾ, ಸೊ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಅನ್ನೋದು ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಕ್ರೋಮು. ಓಕೆ ಫ್ರೆಂಡ್ಸ್, ಕ್ರೋಮ್ ಅನ್ನೋದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಕ್ಸ್ಪೆಕ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಕೊಡಿ ಗೈಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಆ್ಯಡ್ ಅಕೌಂಟ್ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಈ ಥರ ಒಂದು ರೌಂಡಿಗೆ ಸುತ್ತಾದ್ಮೇಲೆ ಏನು ಬರುತ್ತೆ ಅಂದರೆ, ನಿಮ್ಮ ಜಿಮೇಲ್ ID ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಆಗಿ ಅಂತಾರೆ. ಸೊ ನಿಮ್ಮ ಜಿಮೇಲ್ ID ಮತ್ತು ಜಿಮೇಲ್ ID ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಅನ್ನೋದು ಆಗಿ ಗೈಸ್. ಸೊ ಲಾಗಿನ್ ಆಗಿಬಿಟ್ಟು ಏನು ಮಾಡಿ ಅಂದರೆ ಓಕೆ ಫ್ರೆಂಡ್ಸ್, ಲಾಗಿನ್ ಆಗಿಬಿಟ್ಟು ಮತ್ತೆ ಬ್ಯಾಕ್ ಬನ್ನಿ. ಐಸ್ಲ್ಯಾಂಡ್ ಅಪ್ಲಿಕೇಶನ್ಗೆ ಬ್ಯಾಕ್ ಬಂದುಬಿಟ್ಟು ಈಗ ಏನು ಮಾಡಿ ಅಂದರೆ, ಪ್ಲೇಸ್ಟೋರ್ ಅಂತ ಒಂದು ಆಪ್ಷನ್, ಪ್ಲೇಸ್ಟೋರ್ ಅಂತ ಆ್ಯಪ್ ಇದೆ ಅಲ್ವಾ. ಸೊ ಇದು ಪ್ಲೇಸ್ಟೋರು ವೇಟ್ ಗೈಸ್, ಇಲ್ಲಿ ಪ್ಲೇಸ್ಟೋರ್ ಅಂತ ಏನಿದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಮತ್ತೆ ಎರೋ ಮಾರ್ಕ್ ಬರುತ್ತೆ. ಈ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ಸೊ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ನಿಮ್ಮ ಒಂದು ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ, ಓಕೆನಾ. ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಏನು ಮಾಡಿ ಅಂದರೆ ಸರ್ಚ್ ಮಾಡಿ, ಏನಂತ ಕ್ಯಾಶ್ ಬುಡ್ ಅಂತ ಸರ್ಚ್ ಮಾಡಿ. ಸೊ ನಾನೀಗ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ. ಈ ಒಂದು ಕ್ಯಾಶ್ ಬುಡ್ ಅಂತ ಸರ್ಚ್ ಅನ್ನೋದು ಮಾಡಿ ಗೈಸ್. ಸೊ ಕ್ಯಾಶ್ ಬುಡ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಕಂಪ್ಲೀಟ್ ಟಾಸ್ಕ್ ಸಿಂಪಲಿಂಗ್ ಅಂತ. ಸೊ ಈ ಒಂದು ಅಪ್ಲಿಕೇಶನ್ ಅನ್ನೋದು ಏನಿದೆ ಅಲ್ವಾ, ಸೊ ಇದನ್ನು ಇನ್ಸ್ಟಾಲ್ ಅನ್ನೋದು ಮಾಡಿ. ಓಕೆ ಫ್ರೆಂಡ್ಸ್, ಇನ್ಸ್ಟಾಲ್ ಆದಮೇಲೆ ಓಪನ್ ಅನ್ನೋದು ಮಾಡಿ. ಓಪನ್ ಮಾಡ್ಕೊಂಡ ತಕ್ಷಣ ಯಾವ ರೀತಿ ರಿಜಿಸ್ಟರ್ ಆಗೋದು ಅಂತ ತಿಳಿಸ್ತೀನಿ, ಮತ್ತು ಅದೇ ರೀತಿ ಒಂದು ಅನ್ಲಿಮಿಟೆಡ್ ಆಗಿ ಟ್ರಿಕ್ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಅನ್ಲಿಮಿಟೆಡ್ ಅಂದರೆ ಏನಿಲ್ಲ, ಸೊ ಸಿಂಪಲ್ ಅಂತ ಒಂದು ಯಾವುದೇ ಒಂದು ನಂಬರ್, ನಿಮ್ಮ ಒಂದು ಓನ್ ನಂಬರ್ ಇಲ್ಲದೆ ಅರ್ನಿಂಗ್ ಯಾವ ರೀತಿ ಮಾಡೋದು ಅಂತ, ಓಕೆನಾ. ಸೊ ಈಗ ಇಲ್ಲೊಂದು ಎರೋ ಮಾರ್ಕ್ ಎಕ್ಸ್ಪೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಹೊಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಗೈಸ್, ಓಕೆನಾ. ಸೊ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಅಲೋ ಮಾಡಿ. ಸೊ ಪರ್ಮಿಷನ್ ಕೇರ್ ಎಲ್ಲ ಪರ್ಮಿಷನ್ ರೈಟ್ ಕೊಡಿ. ಸೊ ಇಲ್ಲಿ ಕೆಳಗಡೆ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ ಗೈಸ್. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಮ ಒಂದು ನೇಮು, ಫಸ್ಟ್ ನೇಮು, ಲಾಸ್ಟ್ ನೇಮು, ಮೊಬೈಲ್ ನಂಬರು, ರೆಫರ್ ಕೊಡೋದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಲ್ಲಾಂದರೆ ನಿಮಗೆ ಸಿಂಪಲಾಗಿ ಅದು ಬಡಿಯೋಕ್ಕಾಗಲಿಲ್ಲ ಅಂದರೆ ಟೆಲಿಗ್ರಾಮ್ಗೆ ಬಂದು ಜಾಯ್ನ್ ಆಗಿ ಅಲ್ಲಿ ಕಾಪಿ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಅನ್ನೋದು ಮಾಡಿ ರೆಫರ್ ಕೊಡು. ಸೊ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಒಂದು OTP ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ಗೆ OTP ಅನ್ನೋದು ಎಂಟರ್ ಅನ್ನೋದು ಮಾಡಿ. ಸೊ ಎಂಟರ್ ಮಾಡ್ಕೊಂಡ ತಕ್ಷಣ ಏನೋ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ ಅಂದರೆ, ನಿಮ್ಮ ಜಿಮೇಲ್ ID ಲಿಂಕ್ ಮಾಡಿ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಜಿಮೇಲ್ ID ಹಾಕಿ ಸೆಂಡ್ ಕೋಡ್ ಮೇಲೆ ಕ್ಲಿಕ್ ಕೊಡಿ. ಒಂದು OTP ಬರುತ್ತೆ. OTP ಎಂಟರ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಿ ಅಂದರೆ ಜಿಮೇಲ್ ID ಲಿಂಕ್ ಅನ್ನೋದು ಮಾಡಿ. ಫ್ರೆಂಡ್ಸ್, ಜಿಮೇಲ್ ID ಲಿಂಕ್ ಆದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ನಿಮಗೆ ನೋಡಲು ಕಾಣುತ್ತೆ. ಸೊ ಈಗ ನೀವು ಇಲ್ಲಿ ಅರ್ನಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ನೋಡಿ. ಸೊ ಇಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಕ್ಯಾಶ್ ಬುಡ್ ಅಪ್ಲಿಕೇಶನಲ್ಲಿ ಅನ್ಅಕಾಡೆಮಿ ಟಾಸ್ಕ್ಗೆ ನಿಮಗೆ 15 ರೂಪೀಸ್ ಕೊಡ್ತಿದ್ದಾರೆ. ಅನ್ಅಕಾಡೆಮಿ ಟಾಸ್ಕ್ ಅನ್ನೋದು ಕಂಪ್ಲೀಟ್ ಮಾಡಿದರೆ, ಸೊ ಅದು ವಿತೌಟ್ ಯಾವುದೇ ಒಂದು OTP ಇಲ್ಲ ಗೈಸ್, ಓಕೆನಾ. ಸೊ ಅನ್ಲಿಮಿಟೆಡ್ ಬಗ್ ಟ್ರಿಕ್ ಅಂತ ತಿಳಿಸ್ಕೊಡ್ತೀನಿ. ಒಂದು ಪೇಟಿಎಮ್ ಇದ್ದರೆ ನೀವು ಒಂದು ಸಲ ಇದು ಮಾಡ್ಕೋಬೋದು, ಅನ್ಲಿಮಿಟೆಡ್ ಪೇಟಿಎಮ್ ಇದ್ದರೆ ಅನ್ಲಿಮಿಟೆಡ್ ಆಗಿ ಅರ್ನಿಂಗ್ ಅನ್ನೋದು ಮಾಡ್ಕೋಬೋದಾಗಿದೆ, ಓಕೆನಾ. ಸೊ ಈಗ ಯಾವ ರೀತಿ ಟಾಸ್ಕ್ ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ತೀನಿ ನೋಡಿ. ಇಲ್ಲಿ ಆಲ್ ಟಾಸ್ಕ್ ಅಂತ ಒಂದು ಆಪ್ಷನ್ ಇದೆ, ಇದ್ರ
ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಹಾಗೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ತಕ್ಷಣ ಸ್ಕೂಲ್ ಡೌನ್ ಮಾಡಿದ ತಕ್ಷಣ ಸೊ ಇಲ್ಲಿ ಅನ್ ಅಕಾಡೆಮಿ ಅಂತ ಒಂದು ಆಪ್ಷನ್ ಕಾಣಿಸ್ತದಲ್ವಾ. ಸೊ ಇಲ್ಲಿ 15 ರೂಪೀಸ್ ಅಂತ ಕಾಣಿಸ್ತಾ ಇದೆ. ಸೊ 15 ರೂಪೀಸು. ಸೊ ಇಲ್ಲಿ ಕ್ಲೈಮ್ ನೌ ಅಂತ ಒಂದು ಆಪ್ಷನ್ ಕೂಡ ಇದೆ ಕೆಳಗಡೆ. ಈ ಕ್ಲೈಮ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಈ ಕ್ಲೈಮ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಇಲ್ಲಿ ಕ್ಲೈಮ್ ನೌ ಅಂತ ಮತ್ತೆ ಒಂದು ಕೆಳಗಡೆ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಪ್ಲೇಸ್ಟೋರ್ಗೆ ರೀಡೈರೆಕ್ಟ್ ಅನ್ನೋದು ಆಗುತ್ತೆ. ಕ್ರೋಮಿಗೆ ಹೋಗ್ಬಿಟ್ಟು ಪ್ಲೇಸ್ಟೋರ್ಗೆ ರೀಡೈರೆಕ್ಟ್ ಅನ್ನೋದು ಆಗುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಫ್ರೆಂಡ್ಸ್ ಪ್ಲೇಸ್ಟೋರ್ಗೆ ಹೋಗುತ್ತೆ. ಇಲ್ಲಿ ಇನ್ಸ್ಟಾಲ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಅನ್ನೋದು ಮಾಡಿ ಅಪ್ಲಿಕೇಶನ್ ಅನ್ನೋದು. ಈ ಒಂದು ಏನು ಅನ್ ಅಕಾಡೆಮಿ ಆ್ಯಪ್ ಅಂತ ಏನಿದಲ್ವ, ಸೊ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಓಕೆ ಫ್ರೆಂಡ್ಸ್ ಆಫ್ಟರ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದಮೇಲೆ ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಂಬರ್ ಅಂತ ಕಾಣಿಸ್ತಾ ಇರ್ಬೋದು. ಇಲ್ಲಿ +91 ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಬೇರೆ ನಂಬರ್ ಬರ್ತವೆ. ಕೆಳಗಡೆ ಬನ್ನಿ. ಲಾಸ್ಟಿಗೆ ಬಂದ ತಕ್ಷಣ ಸೊ ಇಲ್ಲಿ ಲಾಸ್ಟ್ ಒಂದು ಪೇಜ್ನಲ್ಲಿ ಇಲ್ಲಿ ಯುನೈಟೆಡ್ ಸ್ಟೇಟ್ ಅಂತ ಒಂದು ಆಪ್ಷನ್ ಇದೆ. ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಅದ್ರ ಮೇಲೆ ಕ್ಲಿಕ್ ಕೊಡಿ ಯುನೈಟೆಡ್ ಸ್ಟೇಟ್ ಮೇಲೆ. ಸೊ ಇಲ್ಲಿ USA ನಂಬರ್ನಿಂದ ನೀವು ಇಲ್ಲಿ ರಿಜಿಸ್ಟರ್ ಆಗ್ತೀರಾ ಅಂದಂಗೆ ಅದು. ಓಕೆನಾ. ಸೊ ಈಗ USA ನಂಬರ್ ನಿಮಗೆ ಯಾವ ರೀತಿ ತೆಗೆದುಕೊಳ್ಳೋದು ಅಂತ ತಿಳಿಸ್ತೀನಿ ನೋಡಿ. ಸೊ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಟೆಕ್ಸ್ಟ್ ಪ್ಲಸ್ ಅಂತ ಸರ್ಚ್ ಮಾಡಿ. ಓಕೆನಾ. ಸೊ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಟೆಕ್ಸ್ಟ್ ಪ್ಲಸ್ ಅಂತ ಸರ್ಚ್ ಮಾಡಿ. ಸೊ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಟೆಕ್ಸ್ಟ್ ಪ್ಲಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಒಂದು ಏನು ಬರುತ್ತೆ ಅಂದರೆ ಟೆಕ್ಸ್ಟ್ ಪ್ಲಸ್ ಅನ್ನೋಂಥ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಈ ಆ್ಯಪ್ ಅನ್ನೋದು ಇನ್ಸ್ಟಾಲ್ ಮಾಡಿ. ಈ ಅಪ್ಲಿಕೇಶನ್ ಅನ್ನೋದು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಿ ಅಂದರೆ ಓಪನ್ ಅನ್ನೋದು ಮಾಡಿ ಗೈಸ್. ಓಕೆ ಫ್ರೆಂಡ್ಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಟೆಕ್ಸ್ಟ್ ಪ್ಲಸ್ ಅಪ್ಲಿಕೇಶನು. ಸೊ ಈಗ ನಂಬರ್ ಯಾವ ರೀತಿ ತೆಗೆದು ಅಂತ ತಿಳಿಸ್ತೀನಿ ನೋಡಿ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಕೊಡಿ. ಫ್ರೆಂಡ್ಸ್ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಇನ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನಿಮ್ಮ ಒಂದು ಜಿಮೇಲ್ ಐಡಿ ಅನ್ನೋದು ಸೆಲೆಕ್ಟ್ ಮಾಡಿ ಗೂಗಲ್ನಿಂದ. ಓಕೆನಾ. ಸೊ ಈಗ ಜಿಮೇಲ್ ಐಡಿ ಅನ್ನೋದು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಆ್ಯಡ್ ಜಿಮೇಲ್ ಐಡಿ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ನಿಮ್ಮ ಜಿಮೇಲ್ ಐಡಿ ಅನ್ನೋದು ಎಂಟರ್ ಮಾಡಿ. ಎಂಟರ್ ಮಾಡ್ಕೊಂಡ ತಕ್ಷಣ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಜಿಮೇಲ್ಗೆ ಒಂದು OTP ಬರುತ್ತೆ. ಸೊ OTP ಅನ್ನೋದು ಎಂಟರ್ ಅನ್ನೋದು ಮಾಡಿ ಗೈಸ್. ಸೊ OTP ಎಂಟರ್ ಮಾಡ್ಕೊಂಡ ತಕ್ಷಣ ಸೊ ಈ ಥರ ಇಲ್ಲಿ ಹಿಂದೆ ನೋಡ್ತಾ ಇರ್ಬೋದು OTP ಅನ್ನೋದು ಎಂಟರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಓಕೆ ಅಂತ ಒಂದು ಆಪ್ಷನ್ ಬರುತ್ತೆ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಫ್ರೆಂಡ್ಸ್ OTP ಎಂಟರ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಂಟರ್ ಅವರ್ ಸ್ಟೇಟ್ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಏನು ಮಾಡಿ ಅಂದರೆ ನಿಮ್ಮ ಒಂದು ಯಾವುದಾದ್ರೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಅನ್ನೋದು ಮಾಡಿ. ಓಕೆನಾ. ಸೊ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸೆಲೆಕ್ಟ್ ಏರಿಯಾ ಕೋಡ್ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಸೊ ಇಲ್ಲಿ ಕೂಡ ಯಾವುದಾದ್ರೂ ಒಂದು ಸೆಲೆಕ್ಟ್ ಅನ್ನೋದು ಮಾಡಿ ಗೈಸ್. ಓಕೆನಾ. ಸೊ ಅದು ನಿಮಗೆ ವ್ಯಾಲಿಡಿಟಿ ಇರಲಿಲ್ಲ ಅಂದರೆ ಸೊ ಮತ್ತೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಗೆಟ್ ಎ ಕಸ್ಟಮ್ ನಂಬರ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಸೊ ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಾಟ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ಸೊ ನಾಟ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಒಂದು ನಂಬರ್ ಮೇಲೆ ಲಾಂಗ್ ಪ್ರೆಸ್ ಅನ್ನೋದು ಮಾಡಿ. ಸೊ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಸೊ ಇಲ್ಲಿ ಕಾಪಿ ಅನ್ನೋದು ಆಗುತ್ತೆ ಗೈಸ್. ಓಕೆನಾ. ಈ ನಂಬರ್ ಅನ್ನೋದು ಕಾಪಿ ಆಗುತ್ತೆ. ಸೊ ಕಾಪಿ ಆದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಬ್ಯಾಕ್ ಬನ್ನಿ. ಓಕೆನಾ. ಸೊ ಓಕೆ ಫ್ರೆಂಡ್ಸ್ ನಿಮ್ಮ ಒಂದು ಅನ್ ಅಕಾಡೆಮಿ ಅಪ್ಲಿಕೇಶನ್ಗೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ಇಲ್ಲಿ ನಂಬರ್ ಅನ್ನೋದು ಪೇಸ್ಟ್ ಅನ್ನೋದು ಮಾಡಿ ಗೈಸ್. ಓಕೆನಾ. ಸೊ ಇಲ್ಲಿ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನಂಬರ್ ಪೇಸ್ಟ್ ಮಾಡಿ. ನಂಬರ್ ಪೇಸ್ಟ್ ಮಾಡ್ಕೊಂಡ ತಕ್ಷಣ ಏನು ಮಾಡಿ ಅಂದರೆ ಮತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. 13 ಆ್ಯಂಡ್ ಅಬೋವ್ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಇಲ್ಲಿ ನಿಮ್ಮ ಒಂದು ನೇಮ್ ಅನ್ನೋದು ಹಾಕಿ. ಇಲ್ಲಿ ಜಿಮೇಲ್ ಐಡಿ ಅನ್ನೋದು ಯಾವ ರೀತಿ ಯಾಕೆಂದರೆ ಸೊ ಯಾವುದಾದ್ರೂ ಒಂದು ಕೀಬೋರ್ಡ್ನಲ್ಲಿ ಟೈಪ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ @gmail.com ಅನ್ನೋದು ಹಾಕಿ. ಓಕೆನಾ. ಸೊ ಏನಾದರೂ ಇಲ್ಲಾಂದರೆ ನೀವು ಅನ್ರಿಜಿಸ್ಟರ್ ಆದಂಥ ಅನ್ ಅಕಾಡೆಮಿಗೆ ಜಿಮೇಲ್ ಐಡಿ ಕೂಡ ಹಾಕ್ಬೋದು. ಸೊ ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಇಲ್ಲಿ OTP ಅನ್ನೋದು ಎಂಟರ್ ಮಾಡಿ ಅಂತಾರೆ. OTP ಅನ್ನೋದು ನಿಮಗೆ ಮೇಲ್ಗಡೆನೇ ಬರುತ್ತೆ. ಓಕೆನಾ. ಸೊ ಅಪ್ಲಿಕೇಶನ್ ವತಿಯಿಂದ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಟೆಕ್ಸ್ಟ್ ಪ್ಲಸ್ ಅಪ್ಲಿಕೇಶನಿಂದ ಇಲ್ಲಿ OTP ಕೂಡ ಬಂದಿದೆ. ಸೊ ಇಲ್ಲಿ ಈ OTP ಅನ್ನೋದು ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಿ ಅಂದರೆ ವೆರಿಫೈ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಕೊಡಿ ಗೈಸ್. ಸೊ ಈ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರೊಡ್ಯೂಸ್ ಅಂತ. ಸೊ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲ್ಗಡೆ ಟೆಸ್ಟ್ ಪ್ರಿಪ್ ಅಂತ ಒಂದು ಆಪ್ಷನ್ ಇದೆ, ಪ್ರಿಪ್ರೇಟರ್. ಓಕೆನಾ. ಸೊ ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಕೆಳಗೆ ಸೆಕೆಂಡ್ ಆಪ್ಷನ್ ಬರುತ್ತೆ IIT JEE ಅಂತ. ಓಕೆನಾ. G ಅಂತ ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತೆಳಗಡೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಕ್ಲಾಸ್ ಸೆಕೆಂಡ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮತ್ತೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಇಲ್ಲಿ ಅಡ್ವಾನ್ಸ್ಡ್ ಅಂತ ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ, JEE ಅಡ್ವಾನ್ಸ್ಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಇಲ್ಲಿ
ಅನ್ ಅಕಾಡೆಮಿ ಟ್ರೈ ಫಾರ್ ಫ್ರೀ ಅಂತ ಇದೆ ಅಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಅಪ್ಲಿಕೇಶನ್ ಅನ್ನೋದು ಓಪನ್ ಅನ್ನೋದು ಆಗುತ್ತೆ ಗೈಸ್. ಓಕೆನಾ. ಸೊ ಅನ್ ಅಕಾಡೆಮಿ ಸಕ್ಸಸ್ಫುಲ್ಲಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ಏನು ಮಾಡಿ ಅಂದರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಕ್ಯಾಶ್ ಬೋರ್ಡ್ ಅಪ್ಲಿಕೇಶನ್ಗೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು 15 ರೂಪೀಸ್ ಅಂತ ಸೈನ್ ಅಪ್ ಬೋನಸ್ ಕೂಡ ನಮಗೆ ರೇಷಿಯೋ ಅನ್ನೋದು ಆಗಿದೆ ಗೈಸ್. ಸೊ ಈಗ ಆ ಒಂದು ಅಮೌಂಟ್ ಯಾವ ರೀತಿ ವಿತ್ಡ್ರಾಲ್ ಅಂತ ತಿಳಿಸ್ತೀನಿ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಡಿ. ಅಮೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ರಿಡೀಮ್ ಅಮೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ಸೊ ರಿಡೀಮ್ ಅಮೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್, ಪೇಟಿಎಮ್ ನಂಬರು ಮತ್ತು ಅದೇ ರೀತಿ ಕನ್ಫರ್ಮ್ ಪೇಟಿಎಮ್ ನಂಬರ್ ಹಾಕ್ಬಿಟ್ಟು ಗೆಟ್ ಕೋಡ್ ಮೇಲೆ ಕ್ಲಿಕ್ ಕೊಟ್ಕೊಂಡು OTP ಮೇಲೆ ಕ್ಲಿಕ್ ಕೊಡಿ. OTP ಎಂಟರ್ ಮಾಡ್ಕೊಂಡ್ಬಿಟ್ಟು ಲಿಂಕ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಲಿಂಕ್ ಆಗುತ್ತೆ. ಲಿಂಕ್ ಆದ ತಕ್ಷಣ ಮತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ರಿಡೀಮ್ ಅಮೌಂಟ್ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಏನು ಮಾಡಿ ಅಂದರೆ ಏನು ನಿಮ್ಮ ಅಮೌಂಟ್ ಹಾಕೊಂಡ್ಬಿಟ್ಟು OTP ಎಂಟರ್ ಮಾಡ್ಕೊಂಡ್ಬಿಟ್ಟು ವಿತ್ಡ್ರಾಲ್ ಅನ್ನೋದು ಹಾಕಿ ಫ್ರೆಂಡ್ಸ್. ನೋಡಿ ವಿತಿನ್ ಸೆಕೆಂಡಲ್ಲಿ ನೀವು ವಿತ್ಡ್ರಾಲ್ ಹಾಕಿ ವಿತಿನ್ ಸೆಕೆಂಡಲ್ಲಿ ನಿಮ್ಮ ಪೇಟಿಎಮ್ನಲ್ಲಿ ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದು ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರೂಫ್ ಅನ್ನೋದು. ಸೊ ಇನ್ನೂ ನಿಮ್ಮ ಪ್ರೂಫ್ ನೋಡ್ಬೇಕಂದ್ರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಸೊ ಅಮೌಂಟ್ ಅನ್ನೋದು ವಿತಿನ್ ಸೆಕೆಂಡಲ್ಲಿ ಏನೋ ಒಂದು ಜಾಸ್ತಿ ಟೈಮಿಂಗ್ ತೊಗೊಳೋದಿಲ್ಲ. ಸೊ ವಿತಿನ್ ಸೆಕೆಂಡಲ್ಲಿ ರಿಸೀವ್ ಅನ್ನೋದು ಆಗುತ್ತೆ ಗೈಸ್. ಓಕೆ ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ಈ ಥರ ಒಂದು ಲೂಟ್ ಮಾಡುವಂಥ ಒಂದು ಆಪ್ಷನ್ ಇತ್ತು. ಸೊ ನೀವು ಎಲ್ಲರೂ ಲೂಟ್ ಅನ್ನೋದು ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಲೂಟ್ ಮಾಡಿದರೆ ನಿಮ್ಮ ಲೂಟನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಏನು ಮಾಡಿ ಅಂದರೆ ಸೆಂಡ್ ಅನ್ನೋದು ಮಾಡಿ ಗೈಸ್. ಓಕೆನಾ. ಸೊ ಐ ಥಿಂಕ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಇಷ್ಟ ಆಗಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಬಿ ಲೈಕ್ ಮಾಡಿ. ಸೊ ಈ ವಿಡಿಯೋಗೆ ಸಾಕಷ್ಟು ರಿಸ್ಕ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಮತ್ತೆ ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.